ಓಂ ಶಾಂತಿ. ಒಂದು ಕ್ಷಣ ಯೋಚಿಸಿ. ಅಂದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಬ್ಯಾಂಕ್ ಅಕೌಂಟ್ನಲ್ಲಿ ಕೋಟಿ ಕೋಟಿ ದುಡ್ಡಿದೆ. ಓಂ ಶಾಂತಿ. ಓಕೆ. ಆದ್ರೆ ವಿಪರ್ಯಾಸ ಏನ್ ಗೊತ್ತಾ, ಅವನು ಪ್ರತಿದಿನ ಟ್ರಾಫಿಕ್ ಸಿಗ್ನಲ್ನಲ್ಲಿ ಬಿಸಿಲ್ನಲ್ಲಿ ನಿಂತು ಭಿಕ್ಷೆ ಬೇಡ್ತಿದ್ದಾನೆ. ಅರೆ, ಯಾಕೆ ದುಡ್ಡಿದ್ರೂ ಭಿಕ್ಷೆ ಯಾಕೆ ಬೇಡ್ತಿದ್ದಾನೆ? ಯಾಕಂದ್ರೆ ಆ ಅಕೌಂಟ್ ಪಾಸ್ವರ್ಡ್ ಅವನಿಗೆ ಮರ್ತು ಹೋಗಿದೆ, ಅಥವಾ ಆ ದುಡ್ಡು ತಂದೆ ಅನ್ನೋದವನಿಗೆ ಸಂಪೂರ್ಣವಾಗಿ ನೆನಪಿಲ್ಲ. ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸ್ತ್ರು. ನಾವೆಲ್ಲರೂ ದಿನನಿತ್ಯದ ಬದುಕಿನಲ್ಲಿ ಮಾಡ್ತಿರೋದು ಇದನ್ನೇ ಅಲ್ವಾ? ಎಕ್ಸಾಕ್ಟ್ಲಿ. ಇಂದಿನ ಜ್ಞಾನದ ಆಳವಾದ ಅಧ್ಯಯನದಲ್ಲಿ ಶಿವಬಾಬಾ ನಮಗೆ ಇದನ್ನೇ ಎಚ್ಚರಿಸ್ತಿದ್ದಾರೆ. ಕೇವಲ ಖಜಾನೆನ ಕೂಡಿಡುವುದು ಬೇರೆ, ಅದನ್ನ ನಮ್ಮದೆಂದು ಅನುಭವ ಮಾಡುವುದು ಬೇರೆ. ಖಂಡಿತ. ಇದು ನಮ್ಮೆಲ್ಲರ ದೈನಂದಿನ ಕಥೆಯಾಗ್ಬಿಟ್ಟಿದೆ. ನೋಡಿ, ಸಂಗಮ ಯುಗದಲ್ಲಿ ಬಾಬಾ ನಮ್ಗೆ ಅಪಾರವಾದ ಆಧ್ಯಾತ್ಮಿಕ ಖಜಾನೆಗಳನ್ನ ನೀಡಿದ್ದಾರೆ. ಹೌದು. ಜ್ಞಾನದ ಖಜಾನೆ, ಯೋಗದ ಖಜಾನೆ, ಧಾರಣೆಯ ಖಜಾನೆ ಮತ್ತು ಸೇವೆಯ ಖಜಾನೆ. ಆದ್ರೆ ನಾವು ಆ ಭಿಕ್ಷುಕನಂತೆ ಈ ಖಜಾನೆಗಳನ್ನ ಕೇವಲ ತಲೆಯಲ್ಲಿ ಜಮೆ ಮಾಡಿಕೊಂಡು ಪ್ರಾಕ್ಟಿಕಲ್ ಲೈಫಿಗೆ ಬರೋವಾಗ ಪಾಸ್ವರ್ಡ್ ಮರ್ತು ಬಿಡ್ತೀವಲ್ವಾ? ನಿಜ. ಮುರಳಿ ಕೇಳುವಾಗ ನಾವೆಲ್ಲರೂ ಕೋಟ್ಯಾಧಿಪತಿಗಳೇ. ಆದ್ರೆ ಅದೇ ಆಫೀಸಿಗೋದಾಗ ಅಥವಾ ಮನೇಲಿ ಯಾರಾದರೂ ನಮ್ಮ ಮಾತಿಗೆ ಬೆಲೆ ಕೊಡದಿದ್ದಾಗ ನಮ್ಮ ಶಾಂತಿಯ ಖಜಾನೆ, ಆ ಸಹನಶೀಲತೆಯ ಖಜಾನೆ ಎಲ್ಲಿ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಅದೇ, ಕೇವಲ ಜ್ಞಾನವನ್ನ ಕೇಳುವುದರಿಂದ ನಾವು ಅನುಭವದ ಅಥಾರಿಟಿ ಆಗಲು ಸಾಧ್ಯವಿಲ್ಲ. ಅದನ್ನ ನಾವು ಕರ್ಮದಲ್ಲಿ ತರಬೇಕಾಗುತ್ತೆ. ಇಂದಿನ ಮುರಳಿಯ ಸಾರಾಂಶವೇ ಇದು. ಹೌದು. ಮಧುರ ಮಕ್ಕಳೇ, ಈ ಸಂಗಮ ಯುಗದಲ್ಲಿ ನಿಮಗೆ ಸಿಕ್ಕಿರುವ ಸರ್ವ ಖಜಾನೆಗಳನ್ನ ಕೇವಲ ಬುದ್ಧಿಯಲ್ಲಿಟ್ಕೊಳ್ಬೇಡಿ. ಅವುಗಳನ್ನ ಪ್ರಾಯೋಗಿಕ ಜೀವನದಲ್ಲಿ, ಅಂದ್ರೆ ಕರ್ಮದಲ್ಲಿ ಸಮಾವೇಶ ಮಾಡಿಕೊಂಡು ಅನುಭವದ ಅಥಾರಿಟಿ ಆಗಿ. ಇದು ಬಹಳ ಆಳವಾದ ಮಾತು. ಹಾಗೇ ಇಂದಿನ ಪ್ರಶ್ನೆ ಮತ್ತು ಉತ್ತರ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರಶ್ನೆ: ಯಾವ ಮಕ್ಕಳು ತಂದೆ ಕೊಟ್ಟಿರುವ ಖಜಾನೆಗಳ ಸಂಪೂರ್ಣ ಅನುಭವ ಮಾಡುವುದಿಲ್ಲ ಮತ್ತು ಯಾಕೆ? ಅಂದ್ರೆ ಉತ್ತರದಲ್ಲಿ ಬಾಬಾ ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಯಾರೂ ಕೇವಲ ಜ್ಞಾನವನ್ನ ಕೇಳಿ ಓ ಬಾಬಾ ಬಹಳ ಚೆನ್ನಾಗಿ ಹೇಳಿದ್ರು ಅಂತ ಖುಷಿಪಟ್ಟು ಅಲ್ಲೇ ಬಿಡ್ತಾರೋ ಅವರು ಅನುಭವ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ಜ್ಞಾನ ಅನ್ನೋದು ಕೇವಲ ಕೇಳುವ ವಿಷಯವಲ್ಲ, ಅದು ಬದಲಾವಣೆಯ ಸಾಧನ. ಯಾವ ಮಕ್ಕಳು ತಮ್ಮ ಪ್ರತಿಯೊಂದು ಕರ್ಮದಲ್ಲಿ ತಮ್ಮ ಸ್ಥಿತಿಯಲ್ಲಿ ಜ್ಞಾನವನ್ನ ಅಪ್ಲೈ ಮಾಡೋದಿಲ್ವೋ ಅವರು ಆ ಖಜಾನೆಯ ಸುಖದಿಂದ ವಂಚಿತರಾಗ್ತಾರೆ ಅಂತ ಶಿವಬಾಬಾ ವಿವರಿಸ್ತಾರೆ. ಅಂದ್ರೆ ಲಾಜಿಕ್ ಬಹಳ ಸಿಂಪಲ್ ಆಗಿದೆ. ಬ್ಯಾಂಕಲ್ಲಿ ದುಡ್ಡಿದ್ರೆ ಸಾಲ್ದು, ಅದನ್ನ ವಿಡ್ರಾ ಮಾಡಿ ಯೂಸ್ ಮಾಡಬೇಕು. ಹೌದು, ಎಕ್ಸಾಕ್ಟ್ಲಿ. ಬಾಬಾ ಇಲ್ಲಿ ಇನ್ನೊಂದು ಬಹಳ ಆಸಕ್ತಿದಾಯಕ ಪಾಯಿಂಟ್ ಹೇಳಿದ್ದಾರೆ. ಈ ಜ್ಞಾನ, ಯೋಗ, ಧಾರಣೆ, ಸೇವೆಯ ಖಜಾನೆಗಳಿಗಿಂತ ಸಮಯದ ಖಜಾನೆ, ಅಂದ್ರೆ ಈ ವರ್ತಮಾನ ಸಂಗಮ ಯುಗದ ಸಮಯ ಎಲ್ಲಕ್ಕಿಂತ ದೊಡ್ಡದು ಅಂತಾರೆ. ನನ್ಗೂ ಡೌಟ್, ಜ್ಞಾನ ಮತ್ತು ಯೋಗಕ್ಕಿಂತ ಸಮಯ ಹೇಗೆ ಶ್ರೇಷ್ಠ ಆಗತ್ತೆ? ಅಂದ್ರೆ ಜ್ಞಾನ ಇದ್ರೆ ಯಾವ ಟೈಮಲ್ಲಾದ್ರೂ ನಾವು ಬದಲಾಗ್ಬೋದಲ್ವೇ? ನೋಡಿ, ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಇಡೀ ಕಲ್ಪದ ಚಕ್ರವನ್ನೇ ನೋಡ್ಬೇಕು. ಈ ಲೌಕಿಕ ಜಗತ್ತಿನ ದೃಷ್ಟಿಯಲ್ಲಿ ಸಮಯ ಅಂದ್ರೆ ಕೇವಲ ಗಡಿಯಾರದ ಮುಳ್ಳು ಅಥವಾ ಕ್ಯಾಲೆಂಡರ್ ದಿನಾಂಕ. ಆದ್ರೆ ಬಾಬಾ ಹೇಳೋ ಪ್ರಕಾರ ಪರಮಾತ್ಮ ತಂದೆ ಮತ್ತು ಮಕ್ಕಳ ಮಿಲನ ಆಗೋ ಏಕೈಕ ಯುಗ ಈ ಚಿಕ್ಕ ಸಂಗಮ ಯುಗ ಅಲ್ವಾ? ಹೌದು, ಕೇವಲ ಈ ಒಂದು ಶಾರ್ಟ್ ಪೀರಿಯಡ್ ಮಾತ್ರ. ರೈಟ್. ಈ ಟೈಮಲ್ಲಿ ನಾವು ಮಾಡಿಕೊಳ್ಳುವ ಪುರುಷಾರ್ಥ ನಮ್ಮ ಮುಂದಿನ ಇಡೀ ಕಲ್ಪದ ಅಂದರೆ ಭವಿಷ್ಯದ ಅನೇಕ ಜನ್ಮಗಳ ಪ್ರಾಲಬ್ಧವನ್ನ ಫಿಕ್ಸ್ ಮಾಡುತ್ತೆ. ಓಹೋ, ಅಂದ್ರ ಆಧಾರನೇ ಈ ಸಮಯ? ಖಂಡಿತ. ಇದನ್ನೇ ಬಾಬಾ ನೌ ಆರ್ ನೆವರ್ ಅಂದ್ರೆ ಈಗ ಇಲ್ಲವೆಂದರೆ ಇನ್ನೆಂದಿಗೂ ಇಲ್ಲ ಅಂತ ಹೇಳೋದು. ಬೇರೆ ಯುಗಗಳಲ್ಲಿ ನಾವು ಎಷ್ಟೇ ಭಕ್ತಿ ಮಾಡಿದ್ರೂ ಈ ಮಟ್ಟದ ನೇರ ಪ್ರಾಪ್ತಿ ಇರೋದಿಲ್ಲ. ಹಾಗಾಗಿ ಸಮಯವೇ ಅತಿ ದೊಡ್ಡ ಬಂಡವಾಳ. ವಾವ್! ಅಂದ್ರೆ ಲೌಕಿಕದಲ್ಲಿ ನಾವು ಸೇಲ್ಸ್ ಟಾರ್ಗೆಟ್ ಮುಗಿಸೋಕೆ ಮಾರ್ಚ್ ಎಂಡಲ್ಲಿ ಎಷ್ಟು ಫೋಕಸ್ ಆಗಿ ಕೆಲಸ ಮಾಡ್ತೀವೋ ಆ ರೀತಿಯ ಒಂದು ಅಲರ್ಟ್ ಇದು. ಹೌದು ಹೌದು. ಸಮಯ ಕಳೆದೋದ್ರೆ ಮತ್ತೆ ಸಿಗೋದಿಲ್ಲ. ಇದೇ ಹಿನ್ನೆಲೆಯಲ್ಲಿ ಬಾಬಾ ಇನ್ನೊಂದು ಮಾತು ಹೇಳ್ತಾರೆ. ಎಲ್ಲರಿಗೂ ಒಂದೇ ಜ್ಞಾನ, ಒಂದೇ ಖಜಾನೆ ಕೊಟ್ರು, ಮಕ್ಕಳು ಅದನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದರ ಆಧಾರದ ಮೇಲೆ 3 ಕ್ಯಾಟಗರಿ ಮಾಡಿದ್ದಾರೆ. ಆ 3 ಕ್ಯಾಟಗರಿಗಳು ಯಾವುವು ಅಂತ ನೋಡಿದ್ರೆ, ಇದನ್ನ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಿ ಅದನ್ನ ವೃದ್ಧಿ ಮಾಡ್ತಾರೆ. ನಿಖರವಾಗಿ ಇದನ್ನೇ ನಾವು ಪುರುಷಾರ್ಥ ಅಂತ ಕರೆಯೋದು. ತಂದೆ ಎಲ್ಲರಿಗೂ ಸಮಾನವಾಗಿ ಕೊಡ್ತಾರೆ, ಆದ್ರೆ ಧಾರಣೆ ಮಾಡುವ ಶಕ್ತಿ ಬೇರೆ ಬೇರೆ ಇರುತ್ತೆ. ನಾವೆಲ್ಲರೂ ಆ 3ನೇ ಕ್ಯಾಟಗರಿ ಅಂದ್ರೆ ಖಜಾನೆಯನ್ನ ವೃದ್ಧಿ ಮಾಡುವವರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಅದೇ ನನ್ನ ಪ್ರಶ್ನೆ ಕೂಡ ಅದೇ. ಈ ವೃದ್ಧಿ ಮಾಡೋದು ಹೇಗೆ? ನಾನೀಗ ಮುರಳಿ ಕೇಳಿದೆ, ಜ್ಞಾನ ತಲೆಯಲ್ಲಿದೆ, ಆದ್ರೆ ಅದನ್ನು ಮಲ್ಟಿಪ್ಲೈ ಮಾಡೋದು ಹೇಗೆ? ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ತೆಗೆದುಕೊಂಡು ವಿಶ್ಲೇಷಣೆ ಮಾಡೋಣ.
ಯಾಕಂದ್ರೆ ಕಷ್ಟದ ಟೈಮ್ನಲ್ಲಿ ನಮ್ಮೆಲ್ಲರ ಬುದ್ಧಿ ಬ್ಲ್ಯಾಂಕ್ ಕಂಡ್ಬಿಡುತ್ತಲ್ವಾ? ಖಂಡಿತ. ಇದು ಎಲ್ಲರ ಪ್ರಾಬ್ಲಮ್. ವೃದ್ಧಿ ಮಾಡೋದು ಅಂದ್ರೆ ಸಿಂಪಲ್ ಆಗಿ ಪರಿಸ್ಥಿತಿಗೆ ತಕ್ಕಂತೆ ಜ್ಞಾನವನ್ನ ಅಪ್ಲೈ ಮಾಡೋದು. ಓಕೆ. ಉದಾಹರಣೆಗೆ ನೋಡಿ, ಕಚೇರಿಯಲ್ಲಿ ನೀವು ಬಹಳ ಕಷ್ಟಪಟ್ಟು ಮಾಡಿದ ಪ್ರಾಜೆಕ್ಟ್ನ ಕ್ರೆಡಿಟ್ ಅನ್ನ ನಿಮ್ಮ ಸಹೋದ್ಯೋಗಿ ತೆಗೆದುಕೊಂಡ್ರು ಅಂಟಿಟ್ಕೊಳ್ಳಿ. ಅರೇ, ಅದು ಬಹಳ ಕೋಪಭರಿಸುವ ಸನ್ನಿವೇಶ. ಹೌದು. ಆಗ ನೀವು ದೇಹಭಾನಕ್ಕೆ ಬಂದು ಕೋಪಗೊಂಡು ಜಗಳವಾಡಿದ್ರೆ ಏನಾಯ್ತು? ನಿಮ್ಮಲ್ಲಿರುವ ಶಾಂತಿಯ ಖಜಾನೆ ಖಾಲಿಯಾಯ್ತು. ಅಂದ್ರೆ ನೀವು ಖಜಾನೆಯನ್ನ ತಿಂದು ಮುಗಿಸಿದಿರಿ. ಕರೆಕ್ಟ್. ಲಾಸ್ ಆಯ್ತು. ಬದಲಾಗಿ ಅದೇ ಕ್ಷಣದಲ್ಲಿ ಬಾಬಾ ಹೇಳಿಕೊಟ್ಟ ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಭಾವವನ್ನ ಅಪ್ಲೈ ಮಾಡಿದ್ರೆ ಏನಾಗ್ತದೆ? ಏನ್ ಗೊತ್ತಾ? ಅಂದ್ರೆ ನಾನು ರಿವೆಂಜ್ ತೆಗೆದುಕೊಳ್ಳುವ ಬದಲು ನಾನು ಕೇವಲ ನಿಮಿತ್ತ, ಇವರು ಅಜ್ಞಾನದಲ್ಲಿ ಅಭದ್ರತೆಯಿಂದ ಹೀಗೆ ಮಾಡ್ತಿದ್ದಾರೆ ಅಂತ ಹಂಬುಲ್ ಆಗಿ, ಅಂದ್ರೆ ನಿರ್ಮಾಣ ಭಾವದಿಂದ ಇದ್ರೆ ನನ್ನ ಆಂತರಿಕ ಶಾಂತಿ ಉಳಿಯುತ್ತೆ, ಜೊತೆಗೆ ನನ್ನ ಎನರ್ಜಿ ಕೂಡ ವೇಸ್ಟ್ ಆಗಲ್ಲ ಅಲ್ವಾ? ಕೇವಲ ಉಳಿಯೋದಿಲ್ಲ, ಅದು ವೃದ್ಧಿಯಾಗುತ್ತೆ. ನೀವು ಆ ಸನ್ನಿವೇಶದಲ್ಲಿ ನಿಮ್ಮ ಸ್ವಸ್ಥಿತಿಯ ಮೂಲಕ ಪರಿಸ್ಥಿತಿಯನ್ನ ಜಯಿಸಿದಾಗ ನಿಮ್ಮ ಒಳಗಿನ ಯೋಗಾಗ್ನಿ ಪ್ರಜ್ವಲಿಸುತ್ತೆ. ವಾವ್! ಹೌದು. ನಿಮ್ಮ ಬಗ್ಗೆ ಇತರರಿಗೂ ಗೌರವ ಹೆಚ್ಚಾಗತ್ತೆ. ಇದುವೇ ಜ್ಞಾನವನ್ನ ಕಾರ್ಯದಲ್ಲಿ ತೊಡಗಿಸಿ ಖಜಾನೆಯನ್ನ 10 ಪಟ್ಟು ಹೆಚ್ಚಿಸಿಕೊಳ್ಳುವ ರಹಸ್ಯ. ಇದು ಕೇಳಲು ಬಹಳ ಚೆನ್ನಾಗಿದೆ. ಆದರೆ ನಾನು ಪ್ರಾಮಾಣಿಕವಾಗಿ ಒಂದು ಒಳತೋಟಿಯನ್ನ ಶೇರ್ ಮಾಡ್ತೀನಿ. ನಾವೆಲ್ಲರೂ ಪ್ರತಿದಿನ ಮುರಳಿ ಕೇಳ್ತೀವಿ, ಆದರೂ ದಿನದ ಕೊನೆಗೆ ಯಾಕೋ ಒಂಥರ ಖಾಲಿ ಖಾಲಿ ಫೀಲಿಂಗ್. ಒಂದು ರೀತಿಯ ಅತೃಪ್ತಿ. ಹೌದು, ಏನೋ ಮಿಸ್ ಆಗ್ತಿದೆ ಅಂತ ಅನ್ಸುತ್ತೆ. ಜ್ಞಾನ ಇದ್ರೂ ಈ ಶೂನ್ಯಭಾವ ಯಾಕೆ ಕಾಡುತ್ತದೆ? ಬಾಬಾ ಇದಕ್ಕೆ ಬಹಳ ಕರಾರುವಕ್ಕಾದ ಉತ್ತರವನ್ನ ಇಂದಿನ ಮಂಥನದಲ್ಲಿ ಕೊಟ್ಟಿದ್ದಾರೆ. ಇದು ಕೇವಲ ಕೇಳುವವರು ಮತ್ತು ಅದನ್ನ ಸಮಾವೇಶ ಮಾಡಿಕೊಳ್ಳುವವರ ನಡುವಿನ ವ್ಯತ್ಯಾಸ. ಸಮಾವೇಶ ಅಂದ್ರೆ ಅಬ್ಸರ್ವ್ ಮಾಡ್ಕೊಳ್ಳೋದು. ಎಕ್ಸಾಕ್ಟ್ಲಿ. ಕೇವಲ ಕೇಳುವವರು ಮುರಳಿಯನ್ನ ಒಂದು ಬೌದ್ಧಿಕ ಕಸರತ್ತು ಅಥವಾ ಮನೋರಂಜನೆಯಂತೆ ನೋಡ್ತಾರೆ. ಇವತ್ತು ಬಾಬಾ ಬಹಳ ಒಳ್ಳೆ ಪಾಯಿಂಟ್ಸ್ ಹೇಳಿದ್ರು, ಬಹಳ ಚೆನ್ನಾಗಿತ್ತು ಅಂತ ಕೇವಲ ವರ್ಣನೆ ಮಾಡ್ತಾರೆ. ಜಸ್ಟ್ ರಿವ್ಯೂ ಕೊಟ್ಟ ಹಾಗೆ. ಹೌದು. ಆದರೆ ಯಾರು ಜ್ಞಾನವನ್ನ ಸಮಾವೇಶ ಮಾಡ್ಕೊಳ್ತಾರೋ ಅವರು ಆ ಜ್ಞಾನದ ಒಂದೊಂದು ಬಿಂದುವನ್ನು ತಮ್ಮ ರಕ್ತಕಣಗಳಲ್ಲಿ ಅರಗಿಸಿಕೊಳ್ತಾರೆ. ಅಂದ್ರೆ ಊಟ ತಿಂದ್ರೆ ಮಾತ್ರ ಸಾಲ್ದು, ಅದು ಜೀರ್ಣವಾಗಿ ರಕ್ತವಾಗ್ಬೇಕು. ಕೇವಲ ನೋಟ್ಸ್ ಬರೆಯೋದಲ್ಲ, ಆ ನೋಟ್ಸ್ ಪ್ರಕಾರ ಬದುಕಬೇಕು. ಹೌದು. ಈ ರೀತಿ ಸಮಾವೇಶ ಮಾಡಿಕೊಂಡವರ ಲಕ್ಷಣಗಳು ಹೇಗಿರ್ತವೆ ಗೊತ್ತಾ? ಬಾಬಾ ಹೇಳ್ತಾರೆ, ಅವರ ಮುಖ ಮತ್ತು ಚಲನೆ ಒಂದು ಅರಳಿರುವ ಗುಲಾಬಿಯಂತಿರುತ್ತೆ ಅಂತ. ಅರಳಿರುವ ಗುಲಾಬಿ? ವಾವ್! ಎಷ್ಟೇ ದೊಡ್ಡ ಬಿರುಗಾಳಿ ಬರ್ಲಿ, ಎಷ್ಟೇ ಕಷ್ಟದ ಪರಿಸ್ಥಿತಿ ಇರ್ಲಿ, ಅವರ ಕಣ್ಣುಗಳಲ್ಲಿನ ಆ ಆತ್ಮಿಕತೆ, ಮುಖದಲ್ಲಿನ ಆ ದೈವಿಕ ಮುಗುಳ್ನಗು ಕಣ್ಮರೆಯಾಗೋದಿಲ್ಲ. ಯಾಕೆಂದ್ರೆ ಅವರು ಆ ಸ್ಥಿತಿಯಲ್ಲಿರ್ತಾರೆ. ಹೌದು. ಅವರು ಮನ್ಮನಾಭವ ಸ್ಥಿತಿಯಲ್ಲಿ ಸದಾ ರಮಿಸುತ್ತಿರ್ತಾರೆ. ಅವರು ಜ್ಞಾನವನ್ನ ಕೇವಲ ನೆನಪಿಟ್ಕೊಂಡಿಲ್ಲ, ಅವರು ಜ್ಞಾನವೇ ಆಗಿರ್ತಾರೆ. ಎಂಥ ಅದ್ಭುತವಾದ ರೂಪಕ ಅಲ್ವಾ ಅರಳಿರುವ ಗುಲಾಬಿ! ನಿಜಕ್ಕೂ ಇಂದು ಈ ವಿಶ್ವಕ್ಕೆ ಇಂಥವರ ಅಗತ್ಯ ತುಂಬಾನೇ ಇದೆ. ಖಂಡಿತ ಇದೆ. ನಾವೆಲ್ಲರೂ ನೋಡ್ತಿರೋ ಹಾಗೆ ವಿಶ್ವದಲ್ಲಿ ಇಂದು ಎಲ್ಲಿ ನೋಡಿದ್ರೂ ಆತಂಕ, ಭರವಸೆಯ ಕೊರತೆ ಎದ್ದು ಕಾಣುತ್ತಿದೆ. ನಮ್ಮ ಸುತ್ತಲಿನ ಜನರಿಗೆ ನಿಜವಾದ ಖುಷಿ, ಆಂತರಿಕ ಶಕ್ತಿಯ ಅವಶ್ಯಕತೆ ಇದೆ. ನಾವು ಬ್ರಾಹ್ಮಣ ಆತ್ಮರು ಈ ಅಂಧಕಾರದ ವಿಶ್ವಕ್ಕೆ ಆಶಾ ನಕ್ಷತ್ರಗಳು. ನಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದಲ್ವಾ? ಹೌದು. ಮತ್ತು ಇದನ್ನ ನಿಭಾಯಿಸಲು ಬ್ರಹ್ಮ ತಂದೆ ತಮ್ಮ ಅಂತಿಮ ಸಮಯದಲ್ಲಿ ನಮಗೆ 3 ಶಬ್ದಗಳ ಅದ್ಭುತ ಉಡುಗೊರೆಯನ್ನ ನೀಡಿದ್ರು. ಆ 3 ಶಬ್ದಗಳು ನೆನ್ಪಿದ್ಯಾ? ಹೌದು. ನಿರಾಕಾರಿ, ನಿರಹಂಕಾರಿ ಮತ್ತು ನಿರ್ವಿಕಾರಿ. ಎಕ್ಸಾಕ್ಟ್ಲಿ. ಈ 3 ಶಬ್ದಗಳು ಕೇವಲ ಪದಗಳಲ್ಲ, ಇವು ನಮ್ಮ ಬ್ರಾಹ್ಮಣ ಜೀವನದ ಅಡಿಪಾಯ. ಇವುಗಳನ್ನ ನಮ್ಮ ದಿನನಿತ್ಯದ ಸೇವೆಯಲ್ಲಿ ಮತ್ತು ಸಂಪರ್ಕದಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳುವುದು ಅತಿ ಮುಖ್ಯ. ಅದೇ ನನಗೊಂದು ಪ್ರಶ್ನೆ ಇದೆ. ಈ ನಿರಾಕಾರಿ ಅನ್ನೋದು ಸ್ವಲ್ಪ ಗೊಂದಲಮಯವಾಗಿದೆ. ಯಾಕೆ? ಅಂದ್ರೆ ಧ್ಯಾನದಲ್ಲಿ ಕೂತಾಗ ಬಾಬಾ ನೆನ್ಪಿನಲ್ಲಿ ಇದು ಸುಲಭ ಅನ್ಸುತ್ತೆ. ಆದ್ರೆ ಆಫೀಸ್ನಲ್ಲಿ ಮೀಟಿಂಗ್ ಮಾಡುವಾಗ, ಕಾಂಪ್ಲೆಕ್ಸ್ ಆದ ಟಾರ್ಗೆಟ್ ರೀಚ್ ಮಾಡಬೇಕಾದಾಗ ನಾನು ಹೇಗೆ ನಿರಾಕಾರಿಯಾಗಿರಲು ಸಾಧ್ಯ? ಇದು ಇಂದಿನ ಫಾಸ್ಟ್ ಲೈಫ್ನಲ್ಲಿ ಸ್ವಲ್ಪ ಅಸಾಧ್ಯ ಅನ್ಸಲ್ವಾ? ಇದು ಅಸಾಧ್ಯವಲ್ಲ, ಆದ್ರೆ ಇದರ ಹಿಂದಿನ ಮೆಕ್ಯಾನಿಸಂ ನಾವು ಅರ್ಥ ಮಾಡ್ಕೊಳ್ಬೇಕು. ನಿರಾಕಾರಿ ಅಂದ್ರೆ ಕೆಲ್ಸ ಬಿಟ್ಟು ಮೌನವಾಗಿ ಕೂರೋದಲ್ಲ. ಓಕೆ. ಬಾಬಾ ಹೇಳೋದು ಮನಸಾದ ಮೂಲಕ ನಿರಾಕಾರಿ ಸ್ಥಿತಿ. ಅಂದ್ರೆ ನಮ್ಮ ಚಿಂತನೆಗಳಲ್ಲಿ ದೈಹಿಕ ಭ್ರಮೆ ಇರಬಾರದು. ಅಂದ್ರೆ ಬಾಡಿ ಕಾನ್ಷಿಯಸ್ನೆಸ್ ಇರಬಾರ್ದು. ಹೌದು. ಮೀಟಿಂಗ್ನಲ್ಲಿ ನೀವು ಕ್ಲೈಂಟ್ ಜೊತೆ ಮಾತನಾಡುವಾಗ ಅವರ ದೇಹದ ಹುದ್ದೆ, ಬಣ್ಣ ಅಥವಾ ಅವರ ಅಧಿಕಾರವನ್ನ ನೋಡುವ ಬದಲು ಭ್ರುಕುಟಿಯ ಮಧ್ಯದಲ್ಲಿರುವ ಆ ಚೈತನ್ಯ ಜ್ಯೋತಿಯನ್ನ ನೋಡಬೇಕು. ನಾನು ಆತ್ಮ,
ಈ ಆತ್ಮದ ಜೊತೆ ಸಂವಹನ ನಡೆಸುತ್ತಿದ್ದೇನೆ ಅನ್ನೋ ಅರಿವು ಇದು ನಿಮ್ಮ ಆಂತರಿಕ ಸ್ಥಿತಿಯನ್ನ ಸಂಪೂರ್ಣ ಸ್ಟೇಬಲ್ ಮಾಡುತ್ತೆ. ಆಗ ಯಾವುದೇ ಟೆನ್ಷನ್ ಇಲ್ಲದೆ ನೀವು ಬೆಸ್ಟ್ ಡಿಸಿಷನ್ಸ್ ತಗೋಬಹುದು. ಓಹೋ, ಅರ್ಥವಾಯ್ತು. ನಾನು ಆತ್ಮ, ಅವರು ಆತ್ಮ ಅನ್ನೋ ಆತ್ಮಾಭಿಮಾನಿ ಸ್ಥಿತಿ. ಇನ್ನು ಎರಡನೇದು ವಾಚಾದ ಮೂಲಕ ನಿರಹಂಕಾರಿ. ಅಂದ್ರೆ ಮಾತಿನಲ್ಲಿ ನಾನು ಮಾಡಿದೆ, ನನ್ನಿಂದಾಯ್ತು, ನಾನೇ ಶ್ರೇಷ್ಠ ಅನ್ನೋ ಅಹಂಕಾರ ಇರಬಾರ್ದಲ್ವಾ? ನಾವು ಕೇವಲ ನಿಮಿತ್ತ ಮಾತ್ರ ಎಂಬ ಅರಿವು ನಮ್ಮ ನುಡಿಗಳಲ್ಲಿ ಮೃದುತ್ವವನ್ನ ತರುತ್ತೆ. ಹೌದು. ನೀವು ಆಫೀಸ್ನಲ್ಲಿ ಅಥವಾ ಮನೇಲಿ ಮಾತನಾಡುವಾಗ ಇತರರಿಗೆ ಗೌರವ ಕೊಟ್ಟು ಅವರ ಮಾತಿಗೂ ಬೆಲೆ ಕೊಟ್ಟಾಗ ಅದು ನಿರಹಂಕಾರಿ ಸ್ಥಿತಿಯ ಪ್ರದರ್ಶನ. ಇನ್ನು ಮೂರನೆಯದು ಕರ್ಮದ ಮೂಲಕ ನಿರ್ವಿಕಾರಿ ಸ್ಥಿತಿ. ಕರೆಕ್ಟ್. ನಮ್ಮ ಪ್ರತಿಯೊಂದು ಕ್ರಿಯೆಯೂ ಗುಣಗಳ ದಾನವಾಗಿರಬೇಕು. ನಾವು ಮಾಡುವ ಕೆಲಸದಲ್ಲಿ ಯಾವುದೇ ಗುಪ್ತ ನಿರೀಕ್ಷೆ, ಕಾಮ, ಕ್ರೋಧ, ಲೋಭದ ಸೋಂಕು ಇರಬಾರ್ದು. ಜಸ್ಟ್ ಕೊಡುವ ಪ್ರವೃತ್ತಿ. ಹೌದು, ಕೇವಲ ಕೊಡುವ ಪ್ರವೃತ್ತಿ ನಮ್ಮದಾಗಿರಬೇಕು. ಈ ಮೂರು ಸ್ಥಿತಿಗಳನ್ನ ಅಳವಡಿಸಿಕೊಂಡಾಗ ಮಾತ್ರ ನಾವು ನಿಜವಾದ ಆಶಾ ನಕ್ಷತ್ರಗಳಾಗಲು ಸಾಧ್ಯ. ಆದರೆ ಏನ್ ಗೊತ್ತಾ, ಇದು ಎಲ್ಲವನ್ನೂ ದಿನವಿಡೀ ಕಾನ್ಷಿಯಸ್ ಆಗಿ ಮಾಡಬೇಕು ಅಂದ್ರೆ ಕೆಲವೊಮ್ಮೆ ಇದು ಬಹಳ ಕಷ್ಟದ ಪುರುಷಾರ್ಥ ಅಂತ ಅನ್ಸುತ್ತೆ. ಬಹಳ ಶ್ರಮ ಪಡಬೇಕು, ಒಂದೊಂದು ಹೆಜ್ಜೆಯಲ್ಲೂ ಎಚ್ಚರ ತಪ್ಪಬಾರ್ದು ಎಂಬ ಟೆನ್ಷನ್ ಶುರುವಾಗ್ಬೋದಲ್ವಾ? ಅದೇ ನೋಡಿ, ಅದಕ್ಕೆ ಬಾಬಾ ನಮ್ಗೆ ಕಷ್ಟಪಡಲು ಬಿಡೋದೇ ಇಲ್ಲ. ಬಾಬಾ ಹೇಳುವ ಸಹಜ ಪುರುಷಾರ್ಥ ಎಂದ್ರೆ ನಿಯಮಗಳ ಪಟ್ಟಿಯನ್ನ ಇಟ್ಕೊಂಡು ಕಷ್ಟಪಡುವುದಲ್ಲ, ಮತ್ತೆ ಬದಲಾಗಿ ಕೇವಲ ತಂದೆಯ ಸ್ನೇಹದಲ್ಲಿ ಮುಳುಗುವುದು. ಇಂದಿನ ಮಂಥನದಲ್ಲಿ ಬಾಬಾ ಒಂದು ಸುಂದರವಾದ ದೃಶ್ಯವನ್ನ ಚಿತ್ರಿಸಿದ್ದಾರೆ. ಬಾಬಾ ನಮ್ಮನ್ನು ನೋಡಿ ವಾವ್, ನನ್ನ ಮಗುವೇ, ವಾವ್ ಎಂದು ಹಾಡುತ್ತಾರಂತೆ. ವಾವ್, ಭಗವಂತನೇ ನಮ್ಮನ್ನು ನೋಡಿ ಹಾಡ್ತಾರೆ ಅಂದ್ರೆ ಆ ಪ್ರೀತಿಯಲ್ಲಿ ಕಳೆದೋಗೋದೇ ಅತೀ ದೊಡ್ಡ ಯೋಗ. ಖಂಡಿತ. ಆ ಸ್ನೇಹದ ಸಾಗರದಲ್ಲಿ ನಾವು ಸಂಪೂರ್ಣವಾಗಿ ಸಮಾವೇಶವಾಗಬೇಕು. ಇದರ ಜೊತೆಗೆ ಈ ಪುರುಷಾರ್ಥವನ್ನ ಇನ್ನಷ್ಟು ಸುಲಭ ಮಾಡಲು ಬಾಬಾ ನಮಗೆ ಒಂದು ಮಾನಸಿಕ ಡ್ರಿಲ್ ಅಂದ್ರೆ 3 ವಸ್ತ್ರಗಳ ಅಭ್ಯಾಸವನ್ನ ನೀಡಿದ್ದಾರೆ. ಹೌದು, 3 ಡ್ರೆಸ್ಸಸ್. ನಾವು ದಿನದಲ್ಲಿ ಹೇಗೆ ಬೇರೆ ಬೇರೆ ಕೆಲಸಕ್ಕೆ ಬಟ್ಟೆ ಬದಲಾಯಿಸುತ್ತೇವೆಯೋ ಹಾಗೆ ಆತ್ಮದ ಸ್ವರೂಪವನ್ನ ಬದಲಾಯಿಸುತ್ತಿರಬೇಕು ಅಂತ ಶಿವಬಾಬಾ ತಿಳಿಸಿದ್ದಾರೆ. ಹೌದು, ಲೌಕಿಕದಲ್ಲಿ ಬಟ್ಟೆ ಬದಲಾಯಿಸಿದಾಗ ನಮ್ಮ ಮೂಡ್ ಹೇಗೆ ಬದಲಾಗುತ್ತದೆಯೋ ಹಾಗೆಯೇ ಆತ್ಮದ ಸ್ವರೂಪ ಬದಲಾಯಿಸಿದಾಗ ನಮ್ಮ ಎನರ್ಜಿ ಕೂಡ ಬದಲಾಗುತ್ತೆ. ಮೊದಲನೆಯದು ಬ್ರಾಹ್ಮಣ ರೂಪ. ಓಕೆ. ಇದು ನಮ್ಮ ಪ್ರಸ್ತುತ ಸ್ಥಿತಿ. ಬೆಳಗ್ಗೆ ಎದ್ದು ಧ್ಯಾನ ಮಾಡುವಾಗ, ಮುರಳಿ ಕೇಳುವಾಗ ನಾವೆಲ್ಲರೂ ಈ ಜ್ಞಾನಯೋಗದ ವಸ್ತ್ರವನ್ನ ಧರಿಸಿರುತ್ತೇವೆ. ಎರಡನೆಯದು ಬಹಳ ಮುಖ್ಯವಾದದ್ದು ಫರಿಸ್ತಾ ರೂಪ. ಈ ಫರಿಸ್ತಾ ರೂಪವನ್ನ ಹಗಲಿನಲ್ಲಿ ಕೆಲಸ ಮಾಡುವಾಗ ಹೇಗೆ ಅನುಭವ ಮಾಡೋದು? ನಾನು ಟ್ರಾಫಿಕ್ನಲ್ಲಿ ಡ್ರೈವ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ. ಆಗ ನಾನು ಫರಿಸ್ತಾ ಹೇಗಾಗ್ಲೂ ಸಾಧ್ಯ? ನೋಡಿ, ಡ್ರೈವ್ ಮಾಡುವಾಗ ಅಥವಾ ಆಫೀಸ್ನಲ್ಲಿ ಕಷ್ಟದ ಮೀಟಿಂಗ್ನಲ್ಲಿರುವಾಗ ಕೇವಲ 1 ಸೆಕೆಂಡ್ ಈ ಸಂಕಲ್ಪ ಮಾಡಿ, ನಾನು ಬೆಳಕಿನ ಶರೀರಧಾರಿ ಫರಿಸ್ತಾ, ನನಗೂ ಈ ಹಳೆಯ ಪ್ರಪಂಚಕ್ಕೂ ಈ ಗದ್ದಲಗಳಿಗೂ ಯಾವುದೇ ಸಂಬಂಧವಿಲ್ಲ. ಜಸ್ಟ್ ಡಿಸ್ಕನೆಕ್ಟ್ ಆಗೋದು. ಹೌದು. ಇದು ಸತೋಪ್ರಧಾನ ಮತ್ತು ವೈರಾಗ್ಯದ ಅನುಭವವನ್ನ ಕೊಡುತ್ತೆ. ನೀವು ಆ ಪರಿಸ್ಥಿತಿಯಲ್ಲಿ ಇದ್ರೂ ಅದರಿಂದ ಅತೀತರಾಗಿರುತ್ತೀರಿ. ಅಮೇಜಿಂಗ್. ಮತ್ತು ಮೂರನೇದು ದೇವತಾರೂಪ, ಭವಿಷ್ಯದ ಆ ಸಂಪೂರ್ಣ ನಿರ್ವಿಕಾರಿ ಸ್ವರೂಪ. ಈ 3 ರೂಪಗಳನ್ನ ಪದೇ ಪದೇ ನೆನಪು ಮಾಡಿಕೊಳ್ತಾ ಪ್ರತಿಯೊಂದು ಘಟನೆಯನ್ನು ಕೇವಲ ಒಬ್ಬ ಸಾಕ್ಷಿಯಾಗಿ ನೋಡುವ ಅಭ್ಯಾಸ ಮಾಡಬೇಕು. ಈ ಸಾಕ್ಷಿ ಭಾವ ನಮ್ಮನ್ನ ಸದಾ ಲಘುವಾಗಿ ಅತೀಂದ್ರಿಯ ಆನಂದದಲ್ಲಿಡುತ್ತೆ. ಏನೇ ಆದರೂ ಅದು ನನ್ನ ಫರಿಸ್ತಾ ಡ್ರೆಸ್ಗೆ ಅಂಟ್ಕೊಳ್ಳಲ್ಲ ಅಲ್ವಾ? ಇಂದಿನ ಮಂಥನದ ಅತ್ಯಂತ ಮಧುರವಾದ ಭಾಗಕ್ಕೆ ಬಂದಿದ್ದೇವೆ. ಇಷ್ಟು ಆಳವಾದ ಜ್ಞಾನ ಕೊಟ್ಟ ಬಾಪ್ದಾದಾರವರು ತಮ್ಮ ಪ್ರೀತಿಯ ಮಕ್ಕಳಿಗೆ ನೀಡಿರುವ ಅಂತಿಮ ಯಾದ್ ಪ್ಯಾರ್. ನಾನೀಗ ಅದನ್ನ ಯಥಾವತ್ತಾಗಿ ಓದುತ್ತಿದ್ದೇನೆ. ಓಕೆ. ಎಲ್ಲಾ ಕಡೆಯ ಸರ್ವ ಮಕ್ಕಳಿಗೆ, ಯಾರು ಸದಾ ಖಜಾನೆಗಳಿಂದ ಸಂಪನ್ನರಾಗಿದ್ದಾರೆ, ಸದಾ ತಮ್ಮ ಚಲನೆ ಮತ್ತು ಚೆಹರೆಯ ಮೂಲಕ ಸೇವಾದಾರಿಯಾಗಿದ್ದಾರೆ, ಏಕೆಂದರೆ ನಾವು ವಿಶ್ವ ಪರಿವರ್ತಕರಾಗಿ ವಿಶ್ವದ ಪರಿವರ್ತನೆ ಮಾಡುತ್ತೇವೆ ಎಂದು ತಮ್ಮೆಲ್ಲರ ಪ್ರತಿಜ್ಞೆ ಆಗಿದೆ ಅಂದಾಗ ನಡೆಯುತ್ತಾ ಓಡಾಡುತ್ತಲೂ ಸಹ ಸೇವಾಧಾರಿ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ. ಈ ರೀತಿ ವಿಶ್ವ ಸೇವಾಧಾರಿ, ವಿಶ್ವ ಪರಿವರ್ತಕ, ಪ್ರತಿಯೊಬ್ಬರಿಗೆ ತಂದೆಯ ಖಜಾನೆಯಿಂದ ಭರ್ಪೂರ್ ಮಾಡುವವರು ಬಾಪ್ದಾದಾರವರ ಎಲ್ಲಾ ಕಡೆಯ ಮಕ್ಕಳಿಗೆ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಹೃದಯದ ಆಶೀರ್ವಾದಗಳು ಮತ್ತು ನಮಸ್ತೆ. ವರದಾನ ಮತ್ತು ಸ್ಲೋಗನ್ಗಳ ಮೂಲಕ ನೋಡಿ, ಧಾರಣೆಗಾಗಿ ಬಾಬಾ 2 ಮುಖ್ಯ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಮೊದಲನೇದು, ಪ್ರತಿಯೊಂದು ಕರ್ಮದಲ್ಲೂ ನಿರಾಕಾರಿ, ನಿರ್ವಿಕಾರಿ ಮತ್ತು ನಿರಹಂಕಾರಿ ಸ್ಥಿತಿಯನ್ನ ಅಳವಡಿಸಿಕೊಳ್ಬೇಕು. ಆ 3 ಶಬ್ದಗಳು. ಹೌದು.
ಮತ್ತು ಎರಡನೇದು ಸದಾ ಫರಿಷ್ಠಾ ಸ್ಥಿತಿಯಲ್ಲಿದ್ದು ಈ ಹಳೆಯ ಪ್ರಪಂಚದಿಂದ ಬೇಡವಾದದ್ದನ್ನ ಬಿಟ್ಟು ಬೇಕಾದದ್ದನ್ನ ಮಾತ್ರ ಗ್ರಹಿಸಬೇಕು. ವಾವ್! ಇನ್ನು ಇಂದಿನ ವರದಾನ ಹೀಗಿದೆ: ಮಾಸ್ಟರ್ ತ್ರಿಕಾಲದರ್ಶಿ ಆಗಿದ್ದು ಪ್ರತಿಯೊಂದು ಕರ್ಮವನ್ನು ಯುಕ್ತಿಯುಕ್ತವಾಗಿ ಮಾಡುವಂತಹ ಕರ್ಮಬಂಧನ ಮುಕ್ತಭವ. ಇದರ ಮೆಕ್ಯಾನಿಸಮ್ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನಾವು ಪ್ರತಿದಿನ ಕರ್ಮ ಮಾಡ್ತೀವಿ, ಆದ್ರೆ ಎಷ್ಟೋ ಬಾರಿ ಅದರ ಬಂಧನಕ್ಕೆ ಸಿಲ್ಕ್ತೀವಿ ಅಲ್ವಾ? ಹೌದು. ಆದರೆ ಈ ತ್ರಿಕಾಲದರ್ಶಿ ಸ್ಥಿತಿ ಅಂದ್ರೇನು? ನಾನು ಭವಿಷ್ಯವನ್ನ ನೋಡುವ ಜ್ಯೋತಿಷಿಯಾಗ್ಬೇಕಾ? ಇಲ್ಲ. ತ್ರಿಕಾಲದರ್ಶಿ ಎಂದರೆ ಜ್ಯೋತಿಷ್ಯ ಹೇಳುವುದಲ್ಲ. ಯಾವುದೇ ಒಂದು ಕರ್ಮ ಅಥವಾ ಆಕ್ಷನ್ ಮಾಡುವ ಮುನ್ನ ಅದರ 3 ಕಾಲಗಳನ್ನ ಅರಿಯೋದು. ಅಂದ್ರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಹೌದು. ನಾನೀಗ ಒಂದು ಕಠಿಣವಾದ ಮಾತು ಆಡಿದ್ರೆ ಇದರ ಹಿಂದಿನ ಕಾರಣ ಏನಾಗಿತ್ತು, ಈಗ ಏನಾಗ್ತಿದೆ ಮತ್ತು ಇದರ ಭವಿಷ್ಯದ ಫಲಾಂಶ ಏನಾಗುತ್ತೆ ಅಂತ ಸಾಕ್ಷಿ ಸ್ಥಿತಿಯಲ್ಲಿ ನಿಂತು ಯೋಚಿಸುವುದು. ಓಹೋ. ಶ್ರೀಮತ್ ಆಧಾರದ ಮೇಲೆ ಈ ರೀತಿ ಕರ್ಮಗಳ ಗುಹ್ಯಗತಿಯನ್ನ ತಿಳಿದು ಕರ್ಮ ಮಾಡಿದಾಗ ನಾವು ಆ ಕರ್ಮದ ಬಂಧನಕ್ಕೆ ಸಿಲುಕಿಕೊಳ್ಳುವುದಿಲ್ಲ. ಕರ್ಮವನ್ನ ಮಾಡ್ತಿದ್ರೂ ಅದರ ಲೇಪನ ನಮ್ಮ ಆತ್ಮಕ್ಕಿರುವುದಿಲ್ಲ. ಇದನ್ನೇ ಕರ್ಮಾತೀತ ಸ್ಥಿತಿ ಎಂತಾರೆ. ಅದ್ಭುತ. ಕರ್ಮ ಮಾಡ್ತಾ ಇದೀವಿ, ಆದ್ರೆ ಸಂಪೂರ್ಣ ಫ್ರೀ ಆಗಿದೀವಿ. ಇನ್ನು ಇಂದಿನ ಸ್ಲೋಗನ್ ಕೂಡ ಅಷ್ಟೇ ಶಕ್ತಿಯುತವಾಗಿದೆ: ಯಾರ ಬಳಿ ಅಲ್ಪಕಾಲದ ಇಚ್ಛೆಗಳ ಅವಿದ್ಯ ಆಗಿರುತ್ತದೆಯೋ ಅವರೇ ಮಹಾನ್ ಸಂಪದ್ಭರಿತರು ಆಗಿದ್ದಾರೆ. ನಾನು ಲೌಕಿಕ ಜಗತ್ತಿನಲ್ಲಿ ನೋಡಿದಾಗ ಯಾರ ಬಳಿ ಹೆಚ್ಚು ಹಣವಿದೆಯೋ, ಲೇಟೆಸ್ಟ್ ಕಾರು, ದೊಡ್ಡ ಮನೆ ಇದೆಯೋ ಅವರನ್ನ ರಿಚ್ ಅಂತ ಕರೀತಾರೆ. ಆದ್ರೆ ಬಾಬಾ ಇಚ್ಛಾ ಮಾತ್ರ ಅವಿದ್ಯಾ ಬಗ್ಗೆ ಹೇಳ್ತಿದ್ದಾರೆ. ಲೌಕಿಕ ಆಸೆಗಳು ಎಷ್ಟೇ ಈಡೇರಿದ್ರೂ ಅದು ಸಮುದ್ರದ ನೀರು ಕುಡ್ದಂತೆ. ದಾಹ ಮತ್ತಷ್ಟು ಹೆಚ್ಚಾಗುತ್ತೆ ಹೊರತು ತೃಪ್ತಿ ಸಿಗುವುದಿಲ್ಲಲ್ವಾ? ಹೌದು, 100ಕ್ಕೆ 100 ಸತ್ಯ. ಆದರೆ ಯಾವ ಆತ್ಮಕ್ಕೆ ನನಗೆ ಸ್ವತಃ ಪರಮಾತ್ಮನೇ ಸಿಕ್ಕಿದ್ದಾನೆ, ಇನ್ನು ಬೇಕಾದದ್ದು ಏನಿದೆ ಎಂಬ ಸಂಪೂರ್ಣ ತೃಪ್ತಿ ಇರುತ್ತದೆಯೋ ಅವರಿಗೆ ಲೌಕಿಕ ಆಸೆಗಳ ಅಸ್ತಿತ್ವವೇ ಬುದ್ಧಿಯಲ್ಲಿ ಇರೋದಿಲ್ಲ. ಆಸೆಗಳೇ ಇರಲ್ಲ. ಇದನ್ನೇ ಬಾಬಾ ಅವಿದ್ಯಾ ಎನ್ನುತ್ತಾರೆ. ಆಸೆಗಳೇ ಇಲ್ಲದಿರುವುದು, ಸದಾ ತೃಪ್ತರಾಗಿರುವುದೇ ವಿಶ್ವದ ಅತಿ ದೊಡ್ಡ ಶ್ರೀಮಂತಿಕೆ. ಅಮೇಜಿಂಗ್. ಮತ್ತೆ ಕೊನೆಯದಾಗಿ ಅವ್ಯಕ್ತ ಇಶಾರೆಯಲ್ಲಿ ಬಾಬಾ ನಮಗೆ ಭರವಸೆಯ ಅಭಯ ಹಸ್ತ ನೀಡಿದ್ದಾರೆ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಇದು ಎಷ್ಟು ರಿಲೀಫ್ ಕೊಡುತ್ತೆ ಅಂದ್ರೆ, ಒಬ್ಬ ಶಸ್ತ್ರಧಾರಿ ಕಾವಲುಗಾರನಿಗೆ ತನ್ನ ಕೈಯಲ್ಲಿರುವ ಬಂದೂಕಿನ ಮೇಲೆ ಎಷ್ಟು ನಂಬಿಕೆ ಇರುತ್ತದೆಯೋ ಹಾಗೆ ನಮಗೂ ಸಹ ನಮ್ಮ ಬಳಿ ಇರುವ ಸರ್ವಶಕ್ತಿಗಳ ರೂಪಿ ಶಸ್ತ್ರದ ಮೇಲೆ ಅಚಲವಾದ ನಂಬಿಕೆ ಇರಬೇಕು. ಹೌದು, ಆ ಸರ್ವಶಕ್ತಿಗಳ ಶಸ್ತ್ರ ಸದಾ ನಮ್ಮ ಜೊತೆಯಲ್ಲೇ ಇದೆ. ಕೇವಲ ನಾವು ಮಾಲೀಕನಾಗಿ ಆ ಶಕ್ತಿಗಳನ್ನ ಆಹ್ವಾನಿಸಬೇಕು ಅಷ್ಟೇ. ಆ ಶಸ್ತ್ರ ಜೊತೆಯಿರುವಾಗ ಯಾವುದೇ ಮಾಯೆ ಅಥವಾ ಕಷ್ಟ ನಮ್ಮ ಹತ್ತಿರ ಸುಳಿಯಲು ಸಾಧ್ಯವಿಲ್ಲ. ನಾವು ಸದಾ ನಿರ್ಭಯರಾಗಿರುತ್ತೇವೆ. ಹೌದು. ಬನ್ನಿ, ಇಷ್ಟೊತ್ತು ನಾವು ಚರ್ಚೆ ಮಾಡಿದ, ಅರಿತುಕೊಂಡ ಈ ಎಲ್ಲ ಜ್ಞಾನದ ಬಿಂದುಗಳನ್ನ, ಈ ಧಾರಣೆ, ವರದಾನ ಮತ್ತು ಸ್ಲೋಗನನ್ನ ನಮ್ಮ ಅಂತರಂಗದಲ್ಲಿ ಆಳವಾಗಿ ಸಮಾವೇಶ ಮಾಡಿಕೊಳ್ಳೋಣ. ನಾವೆಲ್ಲರೂ ಈಗ ನಮ್ಮ ಮನಸ್ಸನ್ನ ಹೊರಗಿನ ಪ್ರಪಂಚದ ಗದ್ದಲಗಳಿಂದ ಬಿಡಿಸಿ ಅತ್ಯಂತ ಶಾಂತ, ಏಕಾಗ್ರತೆಯ ಸ್ಥಿತಿಗೆ ಕೊಂಡೊಯ್ಯೋಣ. ಓಂ ಶಾಂತಿ. ದಯವಿಟ್ಟು ಎಲ್ಲರೂ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿ ನಿಮ್ಮ ಸಂಪೂರ್ಣ ಗಮನವನ್ನ ನಿಮ್ಮ ಭ್ರುಕುಟಿಯ ಮಧ್ಯದಲ್ಲಿರುವ ಆ ಪ್ರಕಾಶಮಾನವಾದ ಮಿನುಗುವ ಜ್ಯೋತಿ ಬಿಂದುವಿನ ಮೇಲೆ ಕೇಂದ್ರೀಕರಿಸಿ. ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಬಿಡಿ. ಈ ಅದ್ಭುತವಾದ ಸ್ವಮಾನಗಳನ್ನ ನಿಮ್ಮ ಆಳವಾದ ಪ್ರಜ್ಞೆಯಲ್ಲಿ ಅನುಭವ ಮಾಡಿ. ನಾನು ಮಾಸ್ಟರ್ ತ್ರಿಕಾಲದರ್ಶಿ ಆತ್ಮ. ನನ್ನ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಮಾತು ಮತ್ತು ಕರ್ಮಗಳು ಅತ್ಯಂತ ಯುಕ್ತಿಯುಕ್ತವಾಗಿವೆ. ನಾನು ಸಾಕ್ಷಿಯಾಗಿ ತ್ರಿಕಾಲದರ್ಶಿ ಸೀಟಿನಲ್ಲಿ ಕುಳಿತು ಜಗತ್ತಿನ ಈ ನಾಟಕವನ್ನು ನೋಡುತ್ತಿದ್ದೇನೆ. ನನ್ನ ಸುತ್ತಲೂ ಪರಮಾತ್ಮನ ಪ್ರೀತಿಯ ಶಕ್ತಿಯುತವಾದ ಸುರಕ್ಷಾ ಕವಚವಿದೆ. ಜಗತ್ತಿನ ಯಾವುದೇ ಕರ್ಮದ ಬಂಧನ ನನ್ನನ್ನ ಕಟ್ಟಲಾರದು. ನಾನು ಕರ್ಮಬಂಧನ ಮುಕ್ತ ಆತ್ಮ. ಈ ಜಗತ್ತಿನ ಯಾವುದೇ ಅಲ್ಪಕಾಲದ ಆಕರ್ಷಣೆಗಳು, ವಸ್ತು ವೈಭವಗಳು ನನ್ನನ್ನು ಆಕರ್ಷಿಸಲು ಸಾಧ್ಯವಿಲ್ಲ. ನಾನು ಇಚ್ಛಾಮಾತ್ರಂ ಅವಿದ್ಯಾ ಸ್ಥಿತಿಯಲ್ಲಿರುವ ಜಗತ್ತಿನ ಮಹಾನ್ ಸಂಪದ್ಭರಿತ ಆತ್ಮ, ಸಂಪೂರ್ಣ ತೃಪ್ತ ಆತ್ಮ. ನನ್ನ ಬಳಿ ಸರ್ವಶಕ್ತಿಗಳ ಅಜೇಯ ಶಸ್ತ್ರವಿದೆ. ನಾನು ನಿರ್ಭಯ, ನಾನು ನಿಶ್ಚಿಂತ. ನಾನು ಬೆಳಕಿನ ಶರೀರಧಾರಿ ಫರಿಸ್ತಾ, ಸದಾ ಮುಗುಳು ನಗುವ ಅರಳಿರುವ ಗುಲಾಬಿ. ನನ್ನ ಪ್ರೀತಿಯ ತಂದೆ ಶಿವಬಾಬಾನ ಜೊತೆ ಕೈ ಹಿಡಿದು ಹೆಜ್ಜೆ ಹಾಕುತ್ತಿದ್ದೇನೆ. ವಾಹ್, ನನ್ನ ಮಗುವೇ ವಾ ಎಂಬ ಆತನ ಮಧುರ ಧ್ವನಿ ನನ್ನನ್ನು ತಂಪಾಗಿಸುತ್ತಿದೆ. ಆ ಅಗಾಧವಾದ ಪ್ರೀತಿಯಲ್ಲಿ ಕಳೆದು ಹೋಗುತ್ತಿದ್ದೇನೆ. ಓಂ ಶಾಂತಿ, ಶಾಂತಿ, ಶಾಂತಿ. ಓಂ ಶಾಂತಿ.
ಎಂಥ ಆಳವಾದ ಮತ್ತು ತಂಪಾದ ಶಾಂತಿಯ ಅನುಭವ ಅಲ್ವಾ? ಹೌದು. ನಮ್ಮ ಇಂದಿನ ಈ ಜ್ಞಾನದ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಸಣ್ಣ ಮತ್ತು ಪ್ರಾಯೋಗಿಕ ಯೋಚನೆಯನ್ನ ನಿಮ್ಗೆ ಬಿಡುತ್ತಿದ್ದೇನೆ. ಇಂದು ನಿಮ್ಮ ಆಫೀಸ್ನಲ್ಲಿ, ಮನೆಯಲ್ಲಿ ಅಥವಾ ಟ್ರಾಫಿಕ್ನಲ್ಲಿ ಯಾವುದಾದರೂ ಅನಿರೀಕ್ಷಿತ ಸವಾಲು ಎದುರಾದಾಗ ನಿಮ್ಮ ಆಧ್ಯಾತ್ಮಿಕ ಬ್ಯಾಂಕ್ ಖಾತೆಯಿಂದ ಯಾವ ಖಜಾನೆಯನ್ನ ತೆಗೆದು ಬಳಸುತ್ತೀರಿ? ಕೋಪ ಬರಿಸುವ ಪರಿಸ್ಥಿತಿಯಲ್ಲಿ ಆ ನಿರ್ಮಾಣ ಭಾವದ ಖಜಾನೆಯನ್ನು, ಅಥವಾ ಕನ್ಫ್ಯೂಷನ್ ಮತ್ತು ಅಶಾಂತಿ ಇದ್ದಾಗ ಆ ತಂಪಾದ ನಿರಾಕಾರಿ ಸ್ಥಿತಿಯನ್ನು? ಖಂಡಿತ ಯೋಚನೆ ಮಾಡಬೇಕಾದ ವಿಷಯ. ನೆನಪಿಡಿ, ಈ ಖಜಾನೆಯನ್ನ ಕೇವಲ ಬುದ್ಧಿಯಲ್ಲಿ ಇಟ್ಕೊಳ್ಬೇಡಿ, ಅದನ್ನ ಬಳಸಿದಷ್ಟೂ ಅದು ವೃದ್ಧಿಯಾಗ್ತದೆ. ನೀವೂ ಹಗುರಾಗಿ ನಿಮ್ಮ ಸುತ್ತಲಿನ ವಾತಾವರಣವನ್ನು ಹಗುರಾಗಿಸಿ. ಸದಾ ಬಾಬಾರವರ ಮಧುರ ನೆನಪಿನಲ್ಲಿ ಹರ್ಷಿತರಾಗಿರಿ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.